ಗೈಸ್, ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪಾ ಅಂದ್ರೆ ಶುಂಠಿಗೆ ಕಳೆನಾಶಕ ಯಾವ ರೀತಿ ಹೊಡೆಯೋದು ಅಂತ ಹೇಳಿ. ಶುಂಠಿಗೆ ಕಳೆನಾಶಕ ನಾವೀಗ ಯಾವ ರೀತಿ, ಯಾವ ನಿಯಮ, ಆಮೇಲೆ ಯಾವ್ಯಾವ ಔಷಧಿ ಹೊಡಿತಿದ್ವಿ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಒಂದು ಪ್ರೋಪಕ್ವಿಜಾಫೋಪ್, ಇದೊಂದು ಆಸಿಡ್ ಲಿಕ್ವಿಡ್, ಇದೊಂದನ್ನ ಯೂಸ್ ಮಾಡ್ತಾ ಇದೀವಿ. ಇನ್ನೊಂದು ಬಂದು ಡ್ಯೂರಾನ್ 80% BP ಹೈಡ್ರಿಬಿಕ್ ಅಂತೇಳಿ ಇದನ್ನ ಯೂಸ್ ಮಾಡ್ತಾ ಇದೀವಿ. ಆಲ್ರೆಡಿ ಪ್ಯಾಕೆಟ್ ಹೊಡೆದಿದೆ, ಇದನ್ನ ಹೊಡೆದಿದ್ದೀವಿ. ಇದನ್ನ ಟೋಟಲ್ 10 ಕ್ಯಾನಿ ಕೊಟ್ಟಿರೋದು, ಎರಡರಿಂದ 10 ಕ್ಯಾನಿ ಕೊಟ್ಟಿರೋದು. ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಆಮೇಲೆ ಯಾವ ತರ ಅಂದ್ರೆ ಇದ್ರ 10 ಜಗ್ ನೀರ್ ಹಾಕೊಂಡು, ಇದಕ್ಕೆ 10 ಜಗ್ ನೀರ್ ಹಾಕೊಂಡು ಇದ್ರಲ್ಲಿ ಪೂರ್ತಿ ಆಸಿಡ್ ಮತ್ತೆ ಲಿಕ್ವಿಡ್ ಪೌಡ್ರು ಮತ್ತೆ ಇದು ಲಿಕ್ವಿಡ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು 10 ಕ್ಯಾನ್ಗೆ ನೆಕ್ಸ್ಟ್ ಯಾವ ರೀತಿ ಇದನ್ನ ನಾವು ಕ್ಯಾನ್ಗೆ ಅಪ್ಲೈ ಮಾಡ್ತಿದೀವಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಆಮೇಲೆ ಯಾವ ರೀತಿ ಹೊಡಿಬೇಕು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಈ ಜಗ್ಗಲ್ಲಿ 10 ಜಗ್ಗನ್ನ ನೀರ್ ಹಾಕೊಂಡಿದೀನಿ, ಈ ಜಗ್ಗಲ್ಲಿ. ಆಮೇಲೆ ಇದನ್ನ ಟೋಟಲ್ ಆಗಿ ಫುಲ್ ಪೌಡ್ರು, ಫುಲ್ ಬಾಟ್ಲು ಆಸಿಡ್ ಇದು ಔಷಧಿನ ಹಾಕೊಂಡಿದೀನಿ. ಇದನ್ನ ಹಾಕಬಿಟ್ಟು ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಕ್ಯಾನ್ಗೆ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಒಂದೊಂದಾಗಿ ಹೇಳ್ತೀನಿ. ಪ್ಲಾಸ್ಟಿಕ್ ನೋಸಲ್ ಹಾಕೊಂಡು ಕಾರ್ನರ್ಗೆ ಹೊಡೆಯೋದು. ಚೂರ ಇದಕ್ಕೆ ಪಬ್ಲಿಕ್ ಮೇಕೆ ಶುಂಠಿ ಕಾಣ್ತೈತೆ ನೋಡು, ಅಲ್ಲಿಗೆ ಹಾಕ್ಬೇಡ. ಕಟ್ಟಿಂದ ಮೇಕೆ ಬರಬಾರ್ದು. ಆ ಡಬ್ಬ ಹಾಕೊಂಡಿರೋದಕ್ಕೆ ನೀಟಾಗಿ ಬರ್ತಿರೋದು. ಇಲ್ಲ ಅಂದ್ರೆ ಹಬ್ಬ ಶುಂಠಿ ಅಲ್ವಾ? ಹಾಂ, ಈ ಥರ ನೀಟಾಗಿ ಸೈಡ್ಗೆ ಈ ಕವಲೆ, ಇದು ಕವಲೆಯಿಂದ ಇಲ್ಲಿಗೆ, ಇಲ್ಲಿ ಶುಂಠಿ ಅಲ್ವಾ, ಇದು ಶುಂಠಿ ಬಡ್ಡೆ ಇದ್ದರೆ ಇಲ್ಲಿ ಗಂಟ ಹೊಡೆದ್ರೆ ಸಾಕು. ಇಲ್ಲಿ ಗಂಟ ಹೊಡೆದ್ರೆ ಸಾಕು. ಸುಮ್ಮನೆ ಅಡ್ಡ ದುಡ್ಡಿ ಹೊಡೆಯೋ ಅವಶ್ಯಕತೆ ಇಲ್ಲ. ಮಾಪಾಗಿ ಹೊಡ್ಕೊಬೋದೈತೆ ಗೈಸ್. ತುಂಬ ಶ್ರಮ ಪಡ್ತದೆ ಜಮೀನಿಗೆ. ಅಡಿಕೆ ಗಿಡ ನಾವು ಅಪ್ಪನ ಕನಸು ಇದು. ಅಡಿಕೆ ಗಿಡ ಮರದ ಬುಡ್ಕೊಬಿ. ಹಾಗೆ ನಾನೇನು ಕಳೆನಾಶಕ ಹೊಡೆಯೋದನ್ನು ಹೇಳಿದೆ, ಅದೇ ರೀತಿ ಅದು ಮಷಿನ್ಗೆ ಕ್ಯಾಪ್ ನೋಸಲ್ 100% ಹಾಕೊಂಡು ಮಷಿನ್ಗೆ ಅದನ್ನು ಕ್ಯಾಪನ್ನ ಹೊಡಿಬೇಕು. ಅದರಿಂದ ಒಂದೂವರೆ ಇಂಚು ಹೊಡೆದ್ರೆ ಸಾಕು. ಸುಮ್ಮನೆ ಜಾಸ್ತಿ ಕಳೆ ಹೋಗುತ್ತೆ, ಕಳೆ ಕೀಳಿಸ್ಬೇಕು ಅಂತ ಅಂದ್ಬಿಟ್ಟು ನೀವು ಜಾಸ್ತಿ ಹೊಡೆದ್ರೆ ಶುಂಠಿ ಕೆಡೋ ಚಾನ್ಸಸ್ ಇರ್ತದೆ. ಓಕೆ, ಈಗ ವಿಡಿಯೋನಿಗೆ ಫೋನ್ ಮಾಡ್ತೀನಿ. ನೆಕ್ಸ್ಟ್ ಕಳೆ ಯಾವ ರೀತಿ ಸಾಯುತ್ತೆ ಅಂತೇಳಿ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ 2 ದಿನ ಬಿಟ್ಟು ಇದೇ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಾವು 3 ದಿನದ ಹಿಂದೆ ಕಳೆನಾಶಕ ಹೊಡೆದಿದ್ದು ಇದಕ್ಕೆ. ಆಮೇಲೆ ಈಗ ಕಳೆನಾಶಕ ಹೊಡೆದಾದ್ಮೇಲೆ ಈಗ 3 ದಿನದ ನಂತರ ಯಾವ ಥರ ಆಗಿದೆ ಅಂತೇಳಿ ಇನ್ನೂ ಲೈಟಾಗಿ ಹೋಯ್ತಾ ಇದೆ. ಇನ್ನೂ ಹೆಚ್ಚು ಕಮ್ಮಿ ಇನ್ನೂ 2 ದಿನ ಮೇಲ್ಬೇಕು. ಈಗ 3 ದಿನ ಆಯ್ತಲ್ಲ, 3 ದಿನಕ್ಕೆ ಎಷ್ಟು ಆಗೈತೆ ಅಂತ ತೋರಿಸ್ಬಿಡ್ತೀನಿ. ಈಗ ಅವತ್ತಿನ ವೀಡಿಯೋ ಮಾಡಿದಾಗ ಕಳೆನಾಶಕ ಹೊಡೆದಿದ್ದು ಅಪ್ಲೋಡ್ ಮಾಡಿಲ್ಲ, ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆಂದರೆ ಈಗ ಅದು ಈಗ 2-3 ವೀಡಿಯೋ ಬೇಡ ಅಂತ ಹೇಳಿ ಒಂದೇ ವೀಡಿಯೋದಲ್ಲಿ ತೋರಿಸೋಣ ಅಂತೇಳಿ ಒಂದು ಸ್ವಲ್ಪ ಗ್ಯಾಪ್ ಮಾಡಿದೆ. ಈಗ ಇದನ್ನು ಕಳೆನಾಶಕ ಈಗ ಹೊಡೆದಾಗೈತೆ. ಈಗ ಯಾವ ಥರ ಹೋಗೈತೆ ಹಳ ಅಂತ ಅಂದ್ಬಿಟ್ಟು ತೋರಿಸ್ತೀನಿ, ಬನ್ನಿ ಸರ್. ಇಂತು ನೋಡಿ, ಇದು ಈಗ ನೋಡಿ ಪೂರ್ತಿ ಎಲ್ಲ ಸತ್ತೋಗೈತೆ. ಇಂಥದ್ದು ಗಿಡ ಇದು ಇನ್ನೇನಿದ್ರಪ್ಪ, ಇನ್ನೇನು ಓದ್ಲಾಕ ಇದಿಲ್ಲ. ಈಗ ಶುಂಠಿ ಕಳೆ ಇದು ಕವಲೆ ಅಂದಮೇಲೆ ಇಲ್ಲಿಂದ ಇಷ್ಟು ಮಾತ್ರ ಹೊಡಿಬೇಕು. ನೋಡಿ, ಈ ಕಳೆ ಸತ್ತಿಲ್ಲ, ಇದು ಮಾತ್ರ ಸತ್ತೈದೆ. ಏಕೆಂದರೆ ಶುಂಠಿಗೆ ಎಫೆಕ್ಟ್ ಆಗಬಾರ್ದು ಅಂತೇಳಿ ಶುಂಠಿ ಇಲ್ಲಿಂದ ಇಲ್ಲಿಗೆ ಮುಂದೆ 3 ಇಂಚು, ಇಲ್ಲಿಂದ ಇಲ್ಲಿಗೆ ಇಷ್ಟು ಒಂದು 3 ಇಂಚು ಗ್ಯಾಪಲ್ಲಿ ಹೊಡೆದಿದ್ದೀವಿ. ನೀವು ಹೊಡೆದ್ರು ಕೂಡ ಅಷ್ಟೇ ಮಾಡಬೇಕು. ಎಲ್ಲ ಹೋಗೈತೆ, ಹೆಚ್ಚು ಕಮ್ಮಿ ಹೋಗೈತೆ. ಈಗ ಸುಮ್ಮನೆ ಕಳೆನಾಶಕ ಅತಿಯಾಗಿ ಹೊಡೆಯೋಕೆ ಹೋಗಬೇಡಿ, ಯಾಕೆಂದರೆ ಶುಂಠಿಗೆ ಎಫೆಕ್ಟ್ ಆಗುತ್ತೆ. ಅತಿಯಾಗಿ ಹೊಡಿಬಾರ್ದು, ಆದಷ್ಟು ಕಮ್ಮಿ ಹೊಡಿಬೇಕು. ನೋಡಿ ಎಷ್ಟು ಕ್ಲೀನಾಗಿ ಒಣಗೋಯ್ತೆ ಅಂತೇಳಿ ಕಳೆನಾಶಕ ಹೊಡೆದಿರೋದ್ರಿಂದ ಎಷ್ಟು ಕ್ಲೀನಾಗಿ ಒಣಗೋಯ್ತೆ. ಈ ಕವಲೆ ಒಳಗೆಲ್ಲ ಗಿಡ ಎಲ್ಲ ಬೆಳೆದೋಗಿತ್ತು. ಈ ಕವಲೆ ಕಾಣ್ತಿರ್ಲೇ ಇಲ್ಲ, ಅಷ್ಟು ಇದಾಗಿತ್ತು, ಕಳೆ ಆಗಿತ್ತು. ಈಗ ಹೋಗೈತೆ, ಹೆಚ್ಚು ಕಮ್ಮಿ ಹೋಗೈತೆ. ಈಗ ಒಂದು ಸ್ವಲ್ಪ ನೋಡೋಂಗೆ ಕಾಣಿಸ್ತೈತೆ ಗಿಡಗಳೆಲ್ಲ. ಈಗ ಕ್ಲೀನಾಗಿ ಆಗೈತೆ. ಕಳೆನಾಶಕ ಅತಿಯಾಗಿ ಹೊಡಿಬೇಡಿ.
ಆದಷ್ಟು ಕಮ್ಮಿ ಕಳೆನಾಶಕ ಹೊಡಿಬೇಕು. ಯಾಕೆಂದರೆ ಶುಂಠಿಗೆ ಎಫೆಕ್ಟ್ ಆಗ್ಬಿಟ್ರೆ ಕಷ್ಟಪಟ್ಟು ಮಾಡ್ತೀವಿ, ಒಂಚೂರು ಕಳೆಗೋಸ್ಕರ ಕಳ್ಕೊಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಈಗ ಈ ಥರ ಆಗೈತೆ, ಇನ್ನೂ ಹೋಗುತ್ತೆ ಇದು ಕಳೆ, ಇನ್ನೂ ಕ್ಲಿಯರ್ ಆಗುತ್ತೆ. ಅಷ್ಟೇ ಗಂಟ ಸ್ವಲ್ಪ ಈಗ ಕಳೆ ಕೀಳಿಸ್ಬೇಕಿದೆ. ಇದು ಬಂದ್ಬಿಟ್ಟೈತಲ್ಲ ಈಗ ದೊಡ್ಡದು, ಎಲ್ಲ ಕೀಳಬೇಕು. ಎಲ್ಲ ಕಿತ್ತರೆ ಈಗ ಕಿತ್ಬಿಟ್ಟದೆ ಮಣ್ಣು ಕೊಡ್ಬೇಕು. ಅದಕ್ಕೆ ಈಗ ಆಗೋಗೈತಿ, ಈಗ ಕಿತ್ಬಿಟ್ಟದೆ ಮಣ್ಣು ಕೊಡಬೇಕು. ಈಗ ಕಳೆನಾಶಕ ಕೆಲಸ ಮುಗೀತು. ಈಗ ನಮ್ಮ ಕೈ ಕೆಲಸ ಇರೋದು ಈಗ ಕೈಯಲ್ಲಿ ಕಳೆ ಎಲ್ಲ ಕಿತ್ತು ಮಣ್ಣು ಒಂದು ರೌಂಡ್ ಇನ್ನೂ ಗೊಬ್ಬರ ಅಳ್ಳಾಡಿಲ್ಲ. ಗೊಬ್ಬರ ನೋಡಿ, ಇಲ್ಲೇ ಗೊಬ್ಬರ ಕಾಣಿಸ್ತೈತೆ. ಗೊಬ್ಬರ ಕೊಟ್ಟಿರೋದು ಇನ್ನೂ ಅಳ್ಳಾಡಿಲ್ಲ, ಮಣ್ಣು ಕೊಡ್ಬೇಕಷ್ಟೇ. ಗೊಬ್ಬರದ ಅವಶ್ಯಕತೆ ಇಲ್ಲ. ಈಗ ಗೊಬ್ಬರ ಕೊಟ್ಟಿದ್ದೀವಿ ನೋಡಿ, ಹಿಂಗೆ ಐತಿ. ಈಗ ಒಂದು ಟ್ರಂಚ್ ಆಗೈತೆ. ಈಗ ಎರಡನೇ ಟ್ರಂಚಿನ ಒಂದು 2-3 ದಿನ ಬಿಟ್ಟು ಕೊಡಬೇಕು. ಅದಕ್ಕಿಂತ ಮುಂಚೆ ನೋಡಿ ಕಳೆಲ್ಲ ಹೋಗೈತೆ. ಈಗ ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಈಗ ನಾನು ಒಂದು ಸ್ಪ್ರೇ ಮಾಡಬೇಕು. ಯಾವುದೋ ಕೊಳೆ ರೋಗದ್ದೊಂದು ಹುಳಿನ ಔಷಧಿ, ಒಂದು ಕೊಳೆ ರೋಗ, ಎರಡರದ್ದೊಂದೊಂದು ಔಷಧಿ ಸ್ಪ್ರೇ ಮಾಡಿಬಿಟ್ಟು ನೆಕ್ಸ್ಟ್ ಒಂದು 2 ದಿನ 3 ದಿನ ಕಳೆದ್ಮೇಲೆ ಒಂದು ಟ್ರಂಚ್ ಕೊಡಬೇಕು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಏಕೆಂದರೆ ಈಗ ಮುಂದೆ ಬರೋಂಥ ವಿಡಿಯೋಗಳಿಗೆ ನಮಗೂ ಕೂಡ ಒಂದು ಅನುಕೂಲ ಆಗುತ್ತೆ. ನಾನು ಕಷ್ಟಪಟ್ಟು ಏನೇನೋ ಮಾಡ್ತಾಯಿದ್ದೀನಿ. ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.